ದೇವಸ್ಥಾನಕ್ಕೆ ಹೊಂಟ್ವಿ ರೀ. ಮುಕ್ಕೊಳ್ರಿ ಭಾಳ ಬಿಡೋದು. ಹಾಯ್ ಹಲೋ ನಮಸ್ಕಾರ. ಸಿರಿ ಪಿ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. 3 ಗಂಟೆ ಆಗಿತ್ತು ರೀ ನಾವು ಎದ್ದಾಗ. ನೈಟ್ 3 ಗಂಟೆ, ಮಾರ್ನಿಂಗ್ 3 ಗಂಟೆ. ಅದಕ್ಕೆ ನೈಟ್ ಹೇಳಬೇಕು ಮಾರ್ನಿಂಗ್ ಹೇಳಬೇಕು ಕನ್ಫ್ಯೂಸ್ ಒಳಗತ್ತೀನಿ ನೋಡ್ರಿ. ಇನ್ನೂ ಯಾರು ಎದ್ದಿಲ್ಲ, ಕತ್ಲ ಐತಿ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಲಕ್ಷ್ಮಿ ಕುಂದ್ರಸೋಕೆ ಸ್ಟಾರ್ಟ್ ಮಾಡ್ಬೇಕ್ರಿ. ಸ್ನಾನ ಅದೆಲ್ಲ ಮಾಡಿ ಬರ್ರಿ ಇವತ್ತಿನ ಡೇ ಹೆಂಗಿರ್ತೈತಿ ಏನು ಅನ್ನೋದನ್ನು ನೋಡೋಣ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಎಲ್ಲ ಸ್ನಾನ ಮಾಡಿಕೊಂಡು ದೇವಿ ಕುಂದ್ರಸೋಕೆ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಹೈಟ್ ಕಾಣಲಿ ಅಂತೇಳಿ ಡಬ್ಬಿ ಇಟ್ಟು ನಾವು ಕೊಡಾನ ಇಟ್ಟೇವ್ರಿ. ಅಂದ್ರೆ ಕೊಡ ಸಣ್ಣದಿರೋದ್ರಿಂದ ಹಿಂಗೆ ಕೊಡ ಇಟ್ಬಿಟ್ಟು ಅಂದ್ರೆ ಇದಾಗ್ತಿತ್ತು. ಹಾಗಾಗಿ ಕೊಡದೊಳಗೆ ನೀರು ತುಂಬಿದ ಕೊಡದಾಗಿನ ನೀರು ತುಂಬಿ ಅದ್ರೊಳಗೆ ಒಂದು ಅಡಿಕೆ ಬಿಟ್ಟು ಆಮೇಲೆ ₹1 ಕಾಯಿನ್, ಅಕ್ಷತೆ ಕಾಳು ಹಾಕಿದ್ವಿ. ಅದೆಲ್ಲ ಆದಮೇಲೆ ಈಗ ಈ ವಿಳೆದೆಲೆ ಇಡೋದ್ರಿ. ಒಬ್ಬೊಬ್ಬರು 5 ಇಡ್ತಾರೆ, ನಾವು 2 ಇಡ್ತೀವಿ. 2 ಇಡ್ತಾರೆ, 5 ಇಡ್ತಾರೆ. ನಾವು 2 ಇಟ್ಕೊಂಡು ಬಂದೇವಿ ಯಾವಾಗಲೂ. ಸೊ ನಾವು 2 ಇಟ್ವಿ. ಕಾಯಿ ಕುಂದಿರ್ಸಿ ಅಂದ್ರೆ ಟೈಮಿಂಗ್ ಇರ್ತೈತೆ ರೀ ದೇವಿ ಕುಂದ್ರಿಸೋದು. ಇದು ವರಮಹಾಲಕ್ಷ್ಮಿ ಹಬ್ಬದ್ದು ಟೈಮಿಂಗ್ಸ್ ಇರ್ತೈತಿ. ಇದಾಗಬೇಕು ಈ ಟೈಮ್ ಒಳಗೆ ಅಂತೇಳಿ ನಾವು ಅದನ್ನು ಫಾಲೋ ಮಾಡ್ಕೊತ ಬಂದೇವಿ. ಫೈನಲಾಗಿ ದೇವಿ ಎಲ್ಲ ರೆಡಿ ಆದ್ಲ ರೀ. ಈಗ ನೆಕ್ಸ್ಟ್ ಆರತಿ ಸಮಯ ಅದೆಲ್ಲ ರೆಡಿ ಮಾಡ್ಬೇಕು. ಸಮಯನೂ ರೆಡಿ ಆಗಕತ್ತಾವು. ಅಕ್ಷತೆ ಕಾಳು ರೆಡಿ ಮಾಡ್ಬೇಕು ರೀ ಈಗ ನಾನು. ಅದಕ್ಕೆ ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಒಂದು ಸ್ವಲ್ಪ ಕುಂಕುಮ, ಒಂದು ಸ್ವಲ್ಪ ತುಂಬಿದ ಕೊಡದಾಗಿನ ನೀರು ಹಾಕಿ ನೀಟಾಗಿ ಕಲಿಸ್ಬೇಕ್ರಿ. ಇವತ್ತಿನ ಡೇ ಹೆಂಗೆ ಇರ್ತೈತಿ ಏನೇನು ಅನ್ನೋದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ ರೀ. ಅಂದರೆ ನಮ್ಮ ಮನೆ ಒಳಗೆ ನಾವು ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಮಾಡ್ತೀವಿ ಅನ್ನೋದನ್ನು ನೋಡೋಣಂತ ಈ ಬ್ಲಾಗ್ ಒಳಗೆ. ನಿಮ್ಮ ಜೊತೆ ಮಾತಾಡ್ಕೊತಾನೆ ಅಕ್ಷತೆ ಕಾಳು ರೆಡಿ ಆದವು. ಸಮಯನೂ ರೆಡಿ ಆದವು. ಈಗ ನೆಕ್ಸ್ಟ್ ಅಡುಗೆ ಕಡೆಗೆ ಹೋಗ್ಬೇಕು. ಫಸ್ಟಿಗೆ ದೇವ್ರ ಪ್ರಸಾದಕ್ಕೆ ಪುಟಾಣಿ, ಸಕ್ರೆ, ಏಲಕ್ಕಿ ಇಷ್ಟನ್ನ ಹಾಕಿ ಮಿಕ್ಸಿ ಮಾಡಿ ಇಟ್ಕೋಬೇಕ್ರಿ. ಪೌಡ್ರ್ ಮಾಡಬೇಕು. ನೆಕ್ಸ್ಟ್ ಒಂದು ಸ್ವಲ್ಪ ಎಳ್ಳನ್ನು ಹುರಿದಿಟ್ಕೋಬೇಕು. ನೋಡಿರಿ ಮಿಕ್ಸಿ ಮಾಡಿದ್ದೆ ನಾನು. ಪುಟಾಣಿ, ಸಕ್ರೆ, ಏಲಕ್ಕಿ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಎಳ್ಳು ಹಾಕಿ ಇದನ್ನು ನಾವು ಆಮೇಲೆ ಗೋಡಂಬಿ, ನಿಮ್ಮ ಡ್ರೈ ಫ್ರೂಟ್ಸ್ ಏನಿರ್ತಾವಲ್ಲ ಅವನ್ನೆಲ್ಲ ಹಾಕ್ಬೋದು. ನಾವು ಫಸ್ಟಿಗೆ ದೇವಿ ರೆಡಿ ಎಲ್ಲ ಆದಮೇಲೆ ಎಡೆ ಆಗಲ್ಲಿವರೆಗೂ ಸ್ವಲ್ಪ ಲೇಟ್ ಆಗ್ತೈತಿ ಅಂಥೇಳಿ ಫಸ್ಟಿಗೆ ಈ ಥರ ಪ್ರಸಾದನ ರೆಡಿ ಮಾಡಿ ನೈವೇದ್ಯ ಮಾಡಿರ್ತೇವೆ ರೀ. ಆಮೇಲೆ ಇದೇ ಪ್ರಸಾದನ ಸಾಯಂಕಾಲ ಉಡಿ ತುಂಬಿಸ್ಕೊಳಕ್ಕೆ ಮುತ್ತೈದೆಯರು ಬರ್ತಾರಲ್ಲ ಅವರಿಗೆ ಕೊಡ್ತೇವೆ ರೀ. ಸಣ್ಣ ಮಕ್ಕಳಿಗೆಲ್ಲ ಹಿಂಗೆ ಕೊಟ್ಟಿರ್ತೇವೆ. ಅಡುಗೆನೂ ರೆಡಿ ಆಗಾಕತ್ತೈತ್ರಿ. ನಮ್ಮ ಮಮ್ಮಿ ರೆಡಿ ಮಾಡಾಕತ್ತಾರ. ಕೋಸಂಬರಿ ಈ ಕಡೆ ಗೋಧಿ ಹುಗ್ಗಿ ಆಗೈತ್ರಿ. ನೆಕ್ಸ್ಟ್ ಇವು ಮೆಣಸಿನ್ಕಾಯಿ ಟಿಫಿನ್ಗೆ ಮಿರ್ಚಿ ಮಾಡ್ಬೇಕಂತೇಳಿ ರೆಡಿ ಮಾಡಿ ಇಟ್ಕೊಂಡೇವಿ. ಆಮೇಲೆ ಕಟ್ಟಿನ ಸಾರು ರೆಡಿ ಆಗೈತಿ. ಈ ಕಡೆಗೂ ಏನೋ ರೆಡಿ ಮಾಡ್ಯಾರ. ಬದ್ನಿಕಾಯಿ ಪಲ್ಯ, ನೆಕ್ಸ್ಟ್ ಅಕ್ಕಿ ಹುಗ್ಗಿ. ಆಲ್ಮೋಸ್ಟ್ ಎಲ್ಲನೂ ಅಡುಗೆ ಆಗೈತ್ರಿ. ಸಿರಿ ಪಪ್ಪ ಇನ್ನೂ ಮಕ್ಕೊಂಡಾರ, ಎದ್ದಿಲ್ಲ. ಲೈಟ್ ಆಫ್ ಐತಿ. ಅಯ್ಯೋ, ಗುಡ್ ಮಾರ್ನಿಂಗ್. ಸಿರಿ ನೋಡ್ರಿ ಇನ್ನೂ ಮಕ್ಕೊಂಡಾಳ. ಫುಲ್ ನಿದ್ದೆ ಒಳಗದಾಳ. ಎಷ್ಟೊತ್ತಿಗೆ ಹೇಳ್ತಾಳೋ ಗೊತ್ತಿಲ್ಲ. ಈ ಥರ ಫೈನಲ್ ಆಗಿ ದೇವಿ ರೆಡಿ ಆಗ್ಯಾಳ್ರಿ.
ಎಡಿ ಹಿಡಿಯೋದು ಅಷ್ಟ. ಹೊರಗೆ ನೋಡ್ರಿ ಸೌಂಡ್ ಎಷ್ಟು ಚಂದ ಬರತ್ತೆ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಮಸ್ಕಾರ ಮಾಡಿದೆ ಮಾಡಿ ಇನ್ನೊಂದ್ಸತಿ. ಬರಾತಿಲ್ಲದ ಹಾಡು ಹಚ್ಚಾರ ಅವ್ರ ಮನ್ಯಾಗ. ಹಾಡು ಹಚ್ಚೋದು. ಅಜ್ಜಿ ಬುಕ್ ಓದೋದು ಮುಗ್ದಿಂದ ಹಚ್ಚೋದು. ನೆಕ್ಸ್ಟ್ ನಾವು ಅಪ್ಪಾಜಿ ಎದ್ದು ಸ್ನಾನ ಮಾಡಿಕೊಂಡು ಬಾಳಿ ಕಂಬ ಅದೆಲ್ಲ ಕಟ್ಟಿ ರೆಡಿ ಮಾಡಿದ್ರಿ. ಇನ್ನು ಫೈನಲ್ ಆಗಿ ಲುಕ್ ಈ ಥರ ಐತಿ. ಇನ್ನೂ ಒಂದು ಲುಕ್ ಬರ್ತೈತಿ ಎಡಿ ಅದೆಲ್ಲ ಆದಮೇಲೆ ಆ ಲುಕ್ಕು ತೋರಿಸ್ತೀನಿ. ಟಿಫಿನ್ಗೆ ಅಂತೇಳಿ ಮಿರ್ಚಿ ಅವಲಕ್ಕಿ ರೆಡಿ ಮಾಡಿದ್ವಿ. ಎಲ್ಲರೂ ಸ್ನಾನ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಟಿಫಿನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ದೇವಿ ಅಲಂಕಾರ ಎಡಿ ಎಲ್ಲ ಫುಲ್ ರೆಡಿ ಆಗೈತೆ ರೀ. ಸ್ವಾಮಿಯರು ಬರೋದು ಒಂದೇ ಬಾಕಿ. ಈಗ ಎಡಿಗೆ ನಾವು ಮಾಡಿರೋದು ಕಡುಬು, ಪುರಿ, ನೆಕ್ಸ್ಟ್ ಗೋಧಿ ಹುಗ್ಗಿ, ಕೋಸಂಬರಿ, ಬದ್ನಿಕಾಯಿ ಪಲ್ಯ, ಶಾಂಡ್ಗಿ, ಮಿರ್ಚಿ, ಅಕ್ಕಿ ಹುಗ್ಗಿ, ವೈಟ್ ರೈಸ್ ಇಷ್ಟನ್ನು ರೆಡಿ ಮಾಡಿರ್ತೀವಿ ರೀ. ಆಮೇಲೆ ನೆಕ್ಸ್ಟ್ ಚಕ್ಲಿನೂ ಮಾಡಿರ್ತೀವಿ. ಎಲ್ಲ ಫುಲ್ ರೆಡಿ ಐತ್ರಿ. ಸ್ವಾಮಿಯರು ಬರೋದು ಒಂದೇ ಬಾಕಿ ಈಗ. ಆಮೇಲೆ ಬೇಕಾದವ್ರಿಗೆ ಹೊರಗಿಂದ ಊಟಕ್ಕೆ ಹೇಳಿರ್ತೈತೆ ರೀ ನಾವು ಅಪ್ಪಾಜಿ. ಅವರೆಲ್ಲ ಊಟಕ್ಕೆ ಬರ್ತಾರೆ. ಹಾಗಾಗಿ ನಾವು ಬೇಗನೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟದ ಟೈಮಿಗೆ ಅವ್ರಿಗೆ ಊಟ ಕೊಡ್ಬೇಕಂತ ಹೇಳಿ ಎಲ್ಲ ಬೇಗನೆ ಮಾಡ್ಕೊಂಡಿರ್ತೀವಿ. ಅಜ್ಜಾರು ಬಂದರು. ಪರಶಿವ ಪಂಚಾಕ್ಷರಗಳ ಉದಯಿಸಿ ಪರಮತವನು ಜಯಿಸಿ ಪರಿಪೋತವೆನಿಸಿದ ಶಿವಮತವನು ನಿರ್ಗುಣಸಿದ ಪೂಜ್ಯರಿಗೆ ಜಗದ್ಗುರು ರೇಣುಕಾಚಾರ್ಯರಿಗೆ ಅಂಗಲಿಂಗಗಳೇಶ್ವರ ಹೃದಯ ಕಮಲದೊಳು ನೆನೆಸಿದ ಪೂಜ್ಯರಿಗೆ ಜಗದ್ಗುರು ರೇಣುಕಾಚಾರ್ಯರಿಗೆ ಎತ್ತೋ
ನಂದು ವೈಟ್ ಕಲರ್. ನಂದು ಯೆಲ್ಲೋ ಕಲರ್. ಒಂದು 6-7 ಜನ ಊಟಕ್ಕೆ ಬಂದಿದ್ದಾರೆ. ಊಟ ಮಾಡಿ ಹೋದ್ರೆ ಆಮೇಲೆ ಮನೆ ಎಲ್ಲ ಕ್ಲೀನ್ ಮಾಡಿ ಸಾಯಂಕಾಲ ಆಯಿತು. ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಇನ್ನು ಉಡಿ ತುಂಬೋದು ಸ್ಟಾರ್ಟ್ ಆಗ್ತೈತಿ. ಹಾಗಾಗಿ ಬೇಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂಥೇಳಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೊಂಟ್ವಿ ರೀ. ದೇವಿ ದರ್ಶನ ಅಂತೂ ಭಾಳ ಮಸ್ತ್ ಆಯ್ತು ರೀ. ಎಲ್ಲರೂ ಕೈ ಮುಕ್ಕೊಳ್ರಿ, ಭಾಳ ಪವರ್ಫುಲ್ ದೇವಿಗಳು. ಮಕ್ಕಳೆಲ್ಲನೂ ದೇವಸ್ಥಾನಕ್ಕೆ ಬಂದಿದ್ರು. ನೆಕ್ಸ್ಟ್ ನಾವು ಉಡಿ ತುಂಬಿಸ್ಕೊಳಕ್ಕೆ ಕರೆಯಕ್ಕೆ ಬರ್ತಾರೆ ರೀ. ನಾವು ಅವ್ರಿಗೆ ಕರೆಯೋದು, ಅವ್ರು ನಮಗೆ ಕರೆಯೋದು ಚಂದ ಇರ್ತೈತೆ ರೀ. ಇದೆಲ್ಲ ಏರಿಯಾ ಫುಲ್ ಓಡಾಡೋದು, ಉಡಿ ತುಂಬಿಸ್ಕೊಳೋದು ಒಂಥರ ಭಾಳ ಚಂದ ಇದು ವರಮಹಾಲಕ್ಷ್ಮಿ ಹಬ್ಬ. ಹೆಣ್ಮಕ್ಳೆಲ್ಲ ಹೊಸ ಹೊಸ ಸೀರೆ ಹಾಕ್ಕೊಂಡು ರೆಡಿಯಾಗಿ ಎಲ್ಲರೂ ಓಣಿ ಒಳಗೆಲ್ಲ ಅಡ್ಡಾಡ್ತಿರ್ತಾರೆ. ಭಾಳ ಚಂದ ಹಬ್ಬ. ಅದ್ರೊಳಗನ ನಮ್ಮ ಕಡೆಗೆ ಕೆಲವೊಂದು ಕಡೆಗೆ ಮಧ್ಯಾಹ್ನನ ಪೂಜೆ ಮುಗಿಸಿ ಅವಾಗನ ಉಡಿ ತುಂಬಿಡ್ತಾರೆ. ಕೆಲವೊಂದು ಕಡೆಗೆ ನೈಟ್ ಉಡಿ ತುಂಬೋದು ಇಟ್ಕೊಂಡಿರ್ತಾರೆ. ಪೂಜೆ ಎಲ್ಲ ಮುಗಿದಾದ್ಮೇಲೆ ಸಾಯಂಕಾಲ ಉಡಿ ತುಂಬೋದು. ನಮ್ಮ ಕಡೆಗೂ ಹಂಗೆ ಸಾಯಂಕಾಲನ. ಹಾಗಾಗಿ ಎಲ್ಲ ಫುಲ್ ನೈಟ್ ಚಂದ ಇರ್ತೈತೆ ರೀ. ಆಮೇಲೆ ಮುತ್ತೈದರಿಗೆ ಉಡಿ ಕೊಟ್ಟು ನಾವು ಉಡಿ ತುಂಬಿಸ್ಕೊಂಬರೋದು ಅಂದ್ರೆ ಭಾಳ ಶ್ರೇಷ್ಠವಾದದ್ದು. ಎಷ್ಟು ಲೇಟ್ ಅದ? ಎಷ್ಟು ಮನೆ ಹೋಯ್ತಿ? ಲೆಕ್ಕೈ ಇಷ್ಟು ಮನೆಗೂ ಹೋಗ್ಬಂದೆ. ಮುಗಿದ್ವ ಇನ್ನೇ ಅದ? ನಮ್ಮ ಮನೆಗೆ ಮುತ್ತೈದೆಯರು ಬರೋದು, ನಾವು ಅವ್ರ ಮನೆಗೆ ಹೋಗೋದು, ಉಡಿ ತುಂಬಿಸ್ಕೊಳೋದು ಎಲ್ಲ ಮುಗೀತು ರೀ. ಇವಾಗ ದೀಪ ನೋಡ್ರಿ ಈ ಥರ ನೈಟ್ ಫುಲ್ಲು ಉರಿಬೇಕಿದೆ. ನಾಳೆ ದೇವಿ ತೆಗಿಯೋವರೆಗೂ ಈ ದೀಪ ಇರಲೇಬೇಕು. ಹಾಗಾಗಿ ನಾವು ಎದ್ದೆದ್ದು ದೀಪ ನೋಡ್ತಿರ್ತೀವಿ. ನಮ್ಮ ಮನೆ ಒಳಗೆ ವರಮಹಾಲಕ್ಷ್ಮಿ ಹಬ್ಬದ ಸೆಲೆಬ್ರೇಷನ್ ಈ ಥರ ಐತಿ. ನಿಮಗೂ ಈ ಬ್ಲಾಗ್ ಇಷ್ಟ ಆದ್ರೆ, ನಮ್ಮದು ಸೆಲೆಬ್ರೇಷನ್ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಹಾಗೂ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.